ಬಿಫೋರ್ ಗಿವಿಂಗ್ ಟ್ರೀಟ್ಮೆಂಟ್ ಒಂದು ಪೇಷಂಟ್ ಹೇಳ್ತಾನೆ ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದೆ ಅಂತ, ಲೆಟ್ಸ್ ಟೇಕ್ ನೆಕ್ ಪೇನ್ ಇದೆ ಅಂತ ಹೇಳ್ತಾನೆ. ಬಟ್ ನೆಕ್ ಪೇನ್ ಯಾಕೆ ಬಂತು? ಸರ್ವೈಕಲ್ ಸ್ಪಾಂಡಿಲಿಸಿಸ್ ಯಾಕೆ ಬಂತು? ವೆರ್ ಇಸ್ ದ ರೂಟ್ ಕಾಸ್? ಆ ರೂಟ್ ಕಾಸ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಈ ಒಂದು ಆರಿಕ್ಯುಲರ್ ಥೆರಪಿನಲ್ಲಿ ವಿ ಆರ್ ಆಲ್ಸೋ ಇಂಟ್ರೊಡ್ಯೂಸಿಂಗ್ ಟಂಗ್ ಡಯಾಗ್ನೋಸಿಸ್. ನಾಲಿಗೆ ನೋಡಿಬಿಟ್ಟು ನಮ್ಮ ದೇಹದಲ್ಲಿ ಏನೇ ವ್ಯತ್ಯಾಸಗಳಾದರೆ, ಕೆಮಿಕಲ್ ವೇರಿಯೇಷನ್ಸ್ ಇರ್ಬೋದು, ಯಾವುದಾದ್ರು ಅಂಗಗಳ ವ್ಯತ್ಯಾಸ ಆಗಿರ್ಬೋದು, ಯಾವುದಾದ್ರು ಒಂದು ಆರ್ಗನ್ ಎಕ್ಸೆಸಿವ್ ಆರ್ ಡಿಫಿಷಿಯನ್ಸಿ ವರ್ಕ್ ಆಗ್ಬೋದು, ಅದು ನಾಲಿಗೆ ಮೇಲೆ ಕಾಣುತ್ತೆ. ಆ ನಾಲಿಗೆ ಮೇಲೆ ಕಲರ್ ವೇರಿಯೇಷನ್ ಆಗಿರ್ಬೋದು, ಕೋಟಿಂಗ್ ವೇರಿಯೇಷನ್ ಆಗಿರ್ಬೋದು, ಇಲ್ಲ ಮಾಯಿಶ್ಚರ್ ವೇರಿಯೇಷನ್ ಆಗಿರ್ಬೋದು, ಅದನ್ನು ಐಡೆಂಟಿಫೈ ಮಾಡಿ ಅದು ಯಾವ ಆರ್ಗನಿಗೆ ಕನೆಕ್ಟ್ ಆಗಿದೆ ಅಂತ ನೋಡಿಬಿಟ್ಟು ಅದನ್ನು ಡಯಾಗ್ನೈಸ್ ಮಾಡಿ ಥ್ರೂ ಇಯರ್ ಟ್ರೀಟ್ಮೆಂಟ್ ಕೊಡೋದು. ಸೊ ದಿಸ್ ಒನ್ ಆಫ್ ದಿ ರೇರೆಸ್ಟ್ ಕಾಂಬಿನೇಷನ್. ಯಾರು ತುಂಬ ಜನಕ್ಕೆ ಟಂಗ್ ಡಯಾಗ್ನೋಸಿಸ್ ಮಾಡೋರಿಗೆ ಆರಿಕ್ಯುಲರ್ ಮಾಡ್ತಾ ಇರಲ್ಲ, ಆರಿಕ್ಯುಲರ್ ಮಾಡ್ತಿರೋರಿಗೆ ಟಂಗ್ ಡಯಾಗ್ನೋಸಿಸ್ ಗೊತ್ತಿರಲ್ಲ. ಬಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಅದು ಬಸವ ಅಕಾಡೆಮಿನಲ್ಲಿ ವಿ ಆರ್ ಕಂಬೈನಿಂಗ್ ಬೋತ್. ಟಂಗ್ ಡಯಾಗ್ನೋಸಿಸ್ ನಾಲಿಗೆ ಮುಖಾಂತರ ಡಯಾಗ್ನೈಸ್ ಮಾಡಿಬಿಟ್ಟು ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಡೋದು.